ಜನ್ಮ ನೀಡಿದ ತಂದೆ ತಾಯಿಗಳನ್ನು ಸ್ಮರಿಸುವ ದತ್ತಿ ಕಾರ್ಯಕ್ರಮಗಳು ಕೇವಲ ವಿಧಿ ವಿಧಾನಗಳಲ್ಲ, ಅವು ನಮ್ಮ ಸಂಸ್ಕಾರದ ಪ್ರತೀಕ. ತಂದೆ ತಾಯಿಯ ಸ್ಥಾನವನ್ನು ತುಂಬಲು ಈ ಜಗತ್ತಿನಲ್ಲಿ ಯಾರಿಂದಲೂ ಸಾಧ್ಯವಿಲ್ಲ. ಅವರು ಸಾಕ್ಷಾತ್ ದೇವರು ಇದ್ದಂತೆ ಎಂದು ತಾಲೂಕಾ ಕನ್ನಡ ಸಾಹಿತ್ಯ ಪರಿಷತ್ನ ಅಧ್ಯಕ್ಷ ಕಾಮರಾಜ್ ಬಿರಾದಾರ್ ಮಾರ್ಮಿಕವಾಗಿ ನುಡಿದರು. ಶುಕ್ರವಾರ ಮುದ್ದೇಬಿಹಾಳ್ ಪಟ್ಟಣದ ಓಂ ಶಾಂತಿ ಈಶ್ವರೀಯ ವಿಶ್ವವಿದ್ಯಾಲಯದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತು ಆಯೋಜಿಸಿದ್ದ ದತ್ತಿ ಉಪನ್ಯಾಸ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿ ಅವರು ಮಾತನಾಡಿದರು. ಹೆತ್ತವರ ಗೌರವವೇ ಪರಮಧರ್ಮ. ತಂದೆ ತಾಯಿಯರನ್ನ ಅವರು ಜೀವಂತ ಇರುವಾಗಲೇ ಗೌರವದಿಂದ ಕಾಣಬೇಕು. ಅವರ ಸೇವೆಯೇ ಪೂಜೆಯಾಗಬೇಕೆಂದು ಕಿವಿ ಮಾತನ್ನ ಹೇಳಿದ ಬಿರಾದಾರ್ ಅವರು ಶೀಘ್ರದಲ್ಲೇ ತಾಲೂಕಿನಲ್ಲಿ ಮಹಿಳಾ ಸಾಹಿತ್ಯ ಸಮ್ಮೇಳನ ನಡೆಸುವುದಾಗಿ ಘೋಷಿಸಿದರು. ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿದ್ದ ಬ್ರಹ್ಮಕುಮಾರಿ ರೇಣುಕಾ ಅಕ್ಕನವರು ಮಾತನಾಡಿ, ಈಶ್ವರನ ವಿಶ್ವ ನಾಟಕದಲ್ಲಿ ಪ್ರತಿಯೊಬ್ಬರದು ವಿಭಿನ್ನ ಪಾತ್ರವಿದೆ. ನಮ್ಮ ಪಾತ್ರದ ಬಗ್ಗೆ ನಮಗಿರುವ ಭ್ರಮೆ ಮತ್ತು ಅಜ್ಞಾನವೇ ಇಂದಿನ ಅಶಾಂತಿಗೆ ಮೂಲ ಕಾರಣವಾಗಿದೆ ಎಂದರು. ದತ್ತಿ ದಾನಿಗಳ ಸ್ಮರಣೆ. ಶಿಕ್ಷಕ ಎಂಬಿ ಗುಡುಗಂಟಿಯವರು ದತ್ತಿ ದಾನಿಗಳಾದ ದಿವಂಗತ ನಾರಾಯಣರಾವ್ ಬಾಬಾಜಿ ಭೋಸ್ಲೆ ಮತ್ತು ರಾಮರಾವ್ ಪ್ರಭಾಕರ್ ಕುಲಕರ್ಣಿ ಅವರ ಪರಿಚಯವನ್ನ ಮಾಡಿಕೊಟ್ಟರು. ಭೋಸ್ಲೆ ಕುಟುಂಬ 50 ವರ್ಷಗಳ ಹಿಂದೆಯೇ ಉದ್ಯಮದ ಮೂಲಕ ನೂರಾರು ಕುಟುಂಬಗಳಿಗೆ ಆಸರಿಯಾದ ಬಾಬಾಜಿರಾವ್ ಹಾಗೂ ಅಸಹಾಯಕರಿಗೂ ಕಾಯಕ ಕಲಿಸಿ ಉದ್ಯೋಗವನ್ನು ನೀಡಿದ ನಾರಾಯಣರಾವ್ ಭೋಸ್ಲೆಯವರ ಕೊಡುಗೆಯನ್ನ ಸ್ಮರಿಸಿದರು. ರಾಮರಾವ್ ಕುಲಕರ್ಣಿ ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸುತ್ತಾ ಸಮಾಜಮುಖಿ ಕಾರ್ಯಗಳನ್ನು ಮಾಡಿದ ಕುಲಕರ್ಣಿಯವರ ಬದುಕನ್ನು ಸ್ಮರಿಸಲಾಯಿತು. ಡಾಕ್ಟರ್ ಸುನಂದಾ ಭೋಸ್ಲೆ ಅವರು ಬರೆದ ಸಂದೇಶವನ್ನ ಬಸಮ್ಮ ಗದ್ದಿ ವಾಚಿಸಿದರು. ಜಾಗತಿಕ ಶಾಂತಿ ಮತ್ತು ಸೌಹಾರ್ದ ವಿಷಯದ ಮೇಲೆ ಉಪನ್ಯಾಸ ನೀಡಿದ ನಿವೃತ್ತ ಶಿಕ್ಷಕ ಶಂಕರ ಬೇವಿನಗಿಡದ ಓಂ ಶಾಂತಿ ವಿದ್ಯಾಲಯ ಸಂದೇಶಗಳು ಅಂತರಾತ್ಮಕ್ಕೆ ತಲುಪುತ್ತವೆ. ಭಾರತ ವಿಶ್ವಗುರು ಎಂದು ಕರೆಸಿಕೊಳ್ಳುತ್ತಿದ್ದರೂ ನಾವು ಶಾಂತಿ ಸಂದೇಶವನ್ನ ಎಷ್ಟರ ಮಟ್ಟಿಗೆ ಪಾಲಿಸುತ್ತಿದ್ದೇವೆ ಎಂದು ಆತ್ಮಾವಲೋಕನ ಮಾಡಿಕೊಳ್ಳಬೇಕಿದೆ ಎಂದರು. ಹನುಮಾನ್ ವಾಣಿಜ್ಯ ಮಹಾವಿದ್ಯಾಲಯದ ಬಿಪಿ ಕುಲಕರ್ಣಿ ಹಾಗೂ ಅರಿಹಂತ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷ ಮಹಾವೀರ ಸಗರಿ ಮಾತನಾಡಿದರು. ಕಾರ್ಯಕ್ರಮದಲ್ಲಿ ಬ್ರಹ್ಮಕುಮಾರಿ ಮಂಜುಳಾ ಅಕ್ಕನವರು ಸಾನ್ನಿಧ್ಯವನ್ನ ವಹಿಸಿದ್ದರು. ವೇದಿಕೆಯಲ್ಲಿ ದತ್ತಿ ದಾನಿಗಳು ಉದ್ಯಮಿಗಳಾದ ರಾಜೇಂದ್ರ ಭೋಸ್ಲೆ, ರವೀಂದ್ರ ಭೋಸ್ಲೆ ಹಾಗೂ ಎಸ್ ಹುಣಗುಂದ್, ಸರೋಜಾ ಕೋರಿ ಉಪಸ್ಥಿತರಿದ್ದರು. ಕಾರ್ಯಕ್ರಮದಲ್ಲಿ ಹಿರಿಯ ಸಾಹಿತಿ ಬಿಎಂ ಹಿರೇಮಠ್, ಅಶೋಕ್ ಮನಿ, ಬಾಪುಗೌಡ ಪಾಟೀಲ್, ಪ್ರಭುರಾಜ್ ಕಲಬುರ್ಗಿ, ನೀಲಪ್ಪ ಡಬಳಗಿ, ಕಾಶಿಬಾಯಿ ರಾಂಪುರ್, ಸರಸ್ವತಿ ಪಿರಾಪುರ್, ಸಹನಾ ಬಡಗೇರಿ, ವೀರೇಶ್ ಡಬಳಗಿ, ಅಮರೇಶ್ ಗುಳಿ, ಕಾಶಿನಾಥ್ ತುಗ್ಗಿ, ಕಾಸಪ್ಪ ಗೌರವ ಕಾರ್ಯದರ್ಶಿ ಸಿದ್ದನಗೌಡ ಬಿಜ್ಜೂರ್, ಹುಸೇನ್ ಮುಲ್ಲಾ ಸೇರಿದಂತೆ ಪಟ್ಟಣದ ಗಣ್ಯರು ಭಾಗವಹಿಸಿದ್ದರು. ಬಸವರಾಜ್ ಸಾವಳಗಿ ಪ್ರಾರ್ಥಿಸಿದರೆ, ಶ್ರೀಶೈಲ್ ಕತ್ತಿ ಸ್ವಾಗತಿಸಿದರು. ಸಿದ್ದನಗೌಡ ಕಾಶಿನ್ ಕುಂಟಿ ನಿರೂಪಿಸಿದರು. ಉದಯ್ ಸಿಂಗ್ ರಾಯಚೂರು ವಂದಿಸಿದರು.